ನಮಸ್ಕಾರ ರೀಪ್ಪ ಎಲ್ಲರಿಗೂ. ಈಗ ಬಿಜಾಪುರದಾಗ ಭ್ರಷ್ಟರಿಗೆ ಒಂದು ಸಿಂಹಸಪ್ಪನವಾಗಿರುವ ಒಬ್ಬ ನ್ಯಾಯವಾದಿ ವೃತ್ತಿಯಿಂದ ಎಷ್ಟೊಂದು ಬಡ ಜನರ ಪರವಾಗಿ ಯಾವ ಅನ್ಯಾಯ ಆದರೂ ಸಹಿತ ಅಲ್ಲಿ ಸಿಡಿದೇಳುವಂಥ ಒಬ್ಬ ನ್ಯಾಯವಾದಿ ರೋಜೇವಾಲಾ. ಆ ನ್ಯಾಯವಾದಿ ಏನು ಮಾಡಿದ್ದಾರೆ ಗೊತ್ತ್ರಿ? ಆ ನ್ಯಾಯವಾದಿ ರೋಜೇವಾಲಾ ಇವತ್ತು ಬಿಜಾಪುರ ಜನತೆಗೆ ಈ ಗುಂಟಾ ಪ್ಲಾಟು ಲೀಗಲೋ ಇಲ್ಲಿಗಲೋ ಬಗ್ಗೆ ವಿವರಣೆ ಸಹಿತ ನೀಡಿದ್ದಾರೆ. ಅದಕ್ಕೆ ಸರ್ಕಾರದ ಆದೇಶ ಪ್ರತಿಗಳನ್ನು ಸಹಿತ ತಂದು ಇವತ್ತು ಭ್ರಷ್ಟರ ಮುಖಕ್ಕೆ ಒಂದು ಮಣ್ಣೆರಚಿದಂಗೆ ಮಾಡಿದ್ದಾರೆ. ಇಲ್ಲಿ ಏನು ಮಾಡ್ತಿದ್ರು? ಇಲ್ಲಿಗಲ್ ಮಾಡಿ ಕೆಲವು ದಲಾಲರ ಏಜೆಂಟ್ರು ಕೂಡ್ಕೊಂಡು ಬಡವರ ರಕ್ತ ಕುಡಿತಾಯಿದ್ರು. ಆ ಬಡವರ ರಕ್ತ ಕುಡಿಬಾರ್ದಂಗೆ ಒಂದು ಭದ್ರ ಗೋಡೆ ಹಾಗೆ ನಿಂತಂಥ ಅಡ್ವೊಕೇಟ್ ರೋಜೇವಾಲಾ ಇವತ್ತು ಕರ್ನಾಟಕದಲ್ಲೇ ಒಂದು ಭ್ರಷ್ಟರ ವಿರುದ್ಧ ಸಿಂಹಸಪ್ಪನವಾಗುತ್ತಿರುವ ಒಂದು ಎದೆಗಾರಿಕೆಯಿಂದ ಬಿಜಾಪುರ ಮನೆ ಮಾತಾಗ್ಯಾರ್ರಿ. ಈ ರೋಜೇವಾಲಾರ್ದು ಒಂದು ವೈಶಿಷ್ಟ್ಯ ಹೇಳ್ತೀನಿ ಕೇಳ್ರಿ. ರೋಜೇವಾಲಾ ಒಬ್ಬ ನ್ಯಾಯವಾದಿ, ಬಡ ಜನರ ಕೂಗನ್ನು ಕೇಳುವಂಥ, ಸಹಾನುಭೂತಿ ಉಳ್ಳಂಥ, ಎಲ್ಲರಿಗೂ ಸಹಾಯ ಸಹಕಾರ ಮಾಡಿ ಅವರ ಕೆಲಸಗಳನ್ನು ಒಂದು ಲೀಗಲ್ ಮಾಡುವಂಥ ವ್ಯಕ್ತಿ. ಯಾವುದೇ ಒಂದು ನೋಡಿ, ಈಗ ಗುಂಟಾ ಪ್ಲಾಟದ್ದು ಇಲ್ಲಿಗಲ್ ಅಂತ ಏನೇನೋ ಹುಯಿಲೆಬ್ಬಿಸಿ ಹಣ ತಗೊಂಡು ದರ್ಬಾರ್ ಮಾಡ್ತಾಯಿದ್ರು ಬಿಜಾಪುರದಲ್ಲಿ. ಅಲ್ಲಿ ಭೂಮಿ ತಹಶೀಲ್ದಾರ್ ಗ್ಯಾಂಗ್ ಇವರೆಲ್ಲರೂ ಒಂದು ಗ್ಯಾಂಗ್ ಕಟ್ಕೊಂಡು ಅಲ್ಲಿ ಹಣ ಲೂಟಿ ಮಾಡ್ತಾಯಿದ್ರು, ಬಡವರ ಹಣ. ಆದರೆ ಅಲ್ಲಿ ಶಿವಸಪ್ಪನವಾಗಿ ಬಂದಂಥ ಅಡ್ವೊಕೇಟ್ ರೋಜೇವಾಲ್ ಸರ್ಕಾರದ ಆದೇಶ ಪ್ರತಿಗಳನ್ನ ಹಿಡಿದು ಅಲ್ಲಿ ಚಳಿ ಬಿಡಿಸಿದ್ದಾರೆ ತಹಶೀಲ್ದಾರ್ ಮತ್ತು ಭೂಮಿ ತಹಶೀಲ್ದಾರ್ಗೆ. ಆವಾಗ ನೇರವಾಗಿ ಇದು ಎಲ್ಲ ಲೀಗಲಿ ಅಂತ ರೋಜೇವಾಲಾ ಅವರ ಕ್ರಮವನ್ನು ಎತ್ತಿ ಹಿಡಿದಿದ್ದು ನೀವು ನೋಡ್ಬೋದು ಇವತ್ತು. ಯಾಕೆಂದರೆ ಒಬ್ಬ ನ್ಯಾಯವಾದಿ ಯಾವ ರೀತಿ ವಿಜಾಪುರ ಜನತೆಗೆ ಒಂದು ನ್ಯಾಯ ಒದಗಿಸಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ, ಅವರಿಗೆ ಒಂದು ಅದ್ಭುತದ ಲೈಕ್ ಕೊಡ್ಬೇಕಲ್ರಿ. ಇಂಥ ನ್ಯಾಯವಾದಿ, ವಿಜಾಪುರದಲ್ಲಿ ಇದ್ದಂಥ ನ್ಯಾಯವಾದಿ ಎಲ್ಲರ ಪ್ರೇರಣೆಯಿಂದ ರಾಜ್ಯಾದ್ಯಂತೂ ಸಹಿತ ಇಂಥ ವಕೀಲರು ತಯಾರಾಗಬೇಕ್ರಿ ಇನ್ನು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋಕ್ಕೆ. ಅದಕ್ಕೆ ಮುಂಚೂಣಿಯಲ್ಲಿ ಇದ್ದಂಥ ರೋಜೇವಾಲಾ ವಕೀಲ್ ಮಾಡುತ್ತಿರುವ ಕಾರ್ಯ ಅದ್ಭುತ ರೀ, ಶ್ಲಾಘನೀಯ ಕಾರ್ಯ ಮಾಡಕತ್ತಾರೆ ಇವತ್ತು ಅವ್ರು. ಇಂಥ ಕಾರ್ಯ ಮಾಡೋ ಸಲುವಾಗಿ ಯಾರೂ ಬರೋದಿಲ್ಲ. ಕೈಯಾರೆ ದುಡ್ಡು ಖರ್ಚು ಮಾಡಿ ಇಂಥ ಒಂದು ಭ್ರಷ್ಟಾಚಾರಿಗಳ ವಿರುದ್ಧ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ PLIಗಳನ್ನು ಹಾಕಿ ರೊಚ್ಚಿಗೆಬ್ಬಿಸಿ ಚಾಟಿ ಏಟುಗಳನ್ನು ಮಾಡಿದಂಥ ಇವತ್ತು ಯಾವುದೇ ರಾಜಕಾರಣಿಗಳಿಗೂ ಸಹಿತ, ಶಾಸಕ ಮಂತ್ರಿಗಳಿಗೂ ಸಹಿತ ಹೆದರುವ ವ್ಯಕ್ತಿಯಲ್ಲ. ಕಾನೂನು ಯಾರು ಮುರಿಯಾಕತ್ತಾರ ಆ ಕಾನೂನಿನ ಪ್ರಕಾರ ಆ ಕಾನೂನನ್ನು ಎತ್ತಿ ಹಿಡಿಯುವ ಕೆಲಸ ಇವತ್ತು ವಿಜಾಪುರದ ಅಡ್ವೊಕೇಟ್ ರೋಜೇವಾಲಾ ಮಾಡಾಕತ್ತಾರ. ರೋಜೇವಾಲಾ ಒಂದು ಸಂಘಟನಾತ್ಮಕ ಶಕ್ತಿ ಐತಿ. ಅನೇಕ ವಕೀಲರು ಅವ್ರ ಜೊತೆ ಕೂಡ್ಯಾರ, ಅನೇಕ ಅವರ ಹಿತಚಿಂತಕರಿದ್ದಾರೆ, ಅವರ ಅಭಿಮಾನಿ ಬಳಗ ಇದೆ. ಇಂಥ ರೋಜೇವಾಲಾ ವಕೀಲರಿಗೆಲ್ಲರೂ ಸಪೋರ್ಟ್ ಮಾಡ್ಬೇಕ್ರಿ. ಬಿಜಾಪುರ ಜನತೆ ಎಲ್ಲಿ ಭ್ರಷ್ಟಾಚಾರದ ಒಂದು ಕೂಗೈತಿ, ಆ ಭ್ರಷ್ಟಾಚಾರದ ಕೂಗಿಗೆ ಸ್ಪಂದಿಸುವಂಥ ಕೆಲಸ ಈ ರೋಜೇವಾಲಾ ವಕೀಲರು ಮಾಡಕತ್ತಾರೆ. ಅವರಿಗೆ ಒಂದು ಲೈಕ್ ಕೊಡ್ರಿ. ಮತ್ತು ಅವರು ಈ ಗುಂಟಾ ಪ್ಲಾಟ್ ಬಗ್ಗೆ ಸರ್ಕಾರದ ಆದೇಶದ ಪ್ರಕಾರ ಏನು ಹೇಳಿದಾರ ಅವ್ರ ಬಾಯಿಂದ ಕೇಳ್ರಿ. ಅವ್ರು ಸ್ವತಃ ಬಂದು ಮಾತಾಡಿದಾರ, ಅಲ್ಲಿಂದ ನಮ್ಮ ಸ್ಟುಡಿಯೋಕ್ಕೆ ಬಂದು. ಆಮೇಲೆ ಮತ್ತೊಂದು ವಿಶೇಷ ಕೇಳ್ರಿ, ಸರ್ಕಾರದ ಆದೇಶ ಪ್ರತಿಗಳನ್ನು ನೇರವಾಗಿ ತಂದು ನಮಗೊಂದು ಪ್ರತಿ ಕೊಟ್ಟಿದ್ದಾರೆ. ಆ ಪ್ರತಿ ಸಹಿತ ಇವತ್ತು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಇಂಥ ಅಡ್ವೊಕೇಟ್ ರೋಜೇವಾಲಾಗೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ನೀವು ಭ್ರಷ್ಟಾಚಾರ ವಿರೋಧಿ ಹೋರಾಟ ಏನು ಮಾಡಾಕತ್ತೀರಿ, ರೋಜೇವಾಲಾ ಅವರ ಕೈ ಬಲಪಡಿಸುವ ಸಲುವಾಗಿ ವಿಜಾಪುರದ ಬಡ ಜನತೆ ಇದೊಂದು ಕೂಗೆಬಸರಿ, ಅದರ ನೇತೃತ್ವ ರೋಜೇವಾಲಾ ವಹಿಸ್ತಾರ ಅನ್ನೋದೇ ಈ ನಂಬರ್ 1 ಚಾನಲ್ ಆಶಯ. ಮುಂದೆ ಇನ್ನೂ ರೋಜೇವಾಲಾ ಮಾಡಿದ ಘಟನೆಗಳು, ರೋಜೇವಾಲಾ ಏನೇನು ಹೋರಾಟ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದು ಮುಂದಿನ ಎಪಿಸೋಡ್ದಾಗ ಮತ್ತೆ ಹೇಳ್ತಾನೆ ರೀ. ಕ್ರಮೇಣವಾಗಿ ಹೇಳ್ತೀನಿ. ಅದರ ಸಲುವಾಗಿ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ. ನಮಸ್ಕಾರ. ಇವತ್ತು ನಾನು ಬಿಜಾಪುರ ಜನರಿಗೆ ಏನು ತಿಳಿಸೋದಂದರೆ, ಈ ಗುಂಟಾ ಪ್ಲಾಟ್ ಲೀಗಲ್ ಅಥವಾ ಇಲ್ಲೀಗಲ್ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ಗುಂಟಾ ಪ್ಲಾಟ್ ಏನಿದೆ ಅದು ಲೀಗಲ್, ಯಾವಾಗದು ಇಲ್ಲಿಗಲ್ ಆಗೋದಿಲ್ಲ. ಅದಕ್ಕೆ ಸರ್ಕಾರದ ಅಧಿಸೂಚನೆ ಏನೂ ಇದೆ. ಏನಂತ ಹೇಳಿ ಅಂದರೆ 3 ಅಥವಾ 5ಕ್ಕಿಂತ ಕಡಿಮೆ ಇದ್ದರೂ ಗುಂಟಾ ಪ್ಲಾಟ್ ಅದಕ್ಕೆ ಒಂದು ಲೀಗ್ಯಾಲಿಟಿ ಇದೆ. ಅದು ಸಿಂಧು
ನಮ್ಮ ಮತ್ತು ಬಿಜಾಪುರ ಜನರಿಗೆ ಒಂದು ವಿನಂತಿ ಏನು ಮಾಡ್ತೀನಿ ಅಂದ್ರೆ ನಾ ಯಾರೂ ಹೆದರೋದು ಅವಶ್ಯಕತೆ ಇಲ್ಲ. ಈಗ ಏಜೆಂಟ್ರು ಬರ್ತಾರೆ, ದಲಾಲರು ಬರ್ತಾರೆ, ಇಲ್ಲ ಗುಂಟಾ ಪ್ಲಾಟ್ ಇಲ್ಲಿಗಲ್ ಐತಿ ಅಂಥೇಳಿ ಒಂದು ಮಾತು ಹೇಳ್ತಾರೆ ನಿಮ್ಗೆ. ಅದು ಏನೂ ತಲೆ ಕೆಡ್ಸ್ಕೋದು ಬೇಡ್ರಿ. ಅದು ಗುಂಟಾ ಪ್ಲಾಟ್ ಏನೈತಿ ಲೀಗಲ್ ಐತಿ. ಅದಕ್ಕೆ ಎಲ್ಲ ದಾಖಲೆನೂ ತಂದೀನಿ ನಿಮಗೆ ತೋರಿಸ್ಬೇಕಂತ. ಮತ್ತು ಏನೈತಿ, ಈಗ ಬಿಜಾಪುರ ತಹಸೀಲ್ದಾರ್ ಜೊತೆ ನಾನು ಚರ್ಚೆನೂ ಮಾಡಿದ್ದೀನಿ ಇದರ ಬಗ್ಗೆ. ಅವ್ರಿಗೂ ಗೊತ್ತಿದೆ ಗುಂಟಾ ಪ್ಲಾಟ್ ಲೀಗಲ್ ಇದೆ. ಮತ್ತು ಅದು DC ಅವ್ರ ಜೊತೆ ಮತ್ತು ಕಾರ್ಪೊರೇಷನ್ ಕಮಿಷನರ್ ಮತ್ತು VDA ಕಮಿಷನರ್ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಏನು ಮಾಡಬೇಕು, ಇದು ಗುಂಟಾ ಪ್ಲಾಟ್ಗೆ ಎಂಟ್ರಿ ಯಾವ ರೀತಿ ಮಾಡ್ಕೋಬೇಕು ಅಂಥೇಳಿ ಒಂದು ಚರ್ಚೆ ನಡೆದಿದೆ. ಅದು ಸೂಕ್ತ ಒಂದು 2-3 ದಿವಸದಾಗ ಅದು ಅವರು ಚರ್ಚೆ ಮಾಡಿ ಅದಕ್ಕೊಂದು ಕಾರ್ಯರೂಪ ತರ್ತಾರಂಥೇಳಿ ನನಗೆ ಆಶ್ವಾಸನೂ ಕೊಟ್ಟಿದ್ದಾರೆ. ಅದಕ್ಕೇನೈತಿ, ಈಗ ಮತ್ತು ನಾ ಆಲ್ರೆಡಿ ACBದಲ್ಲಿ ಒಂದು ಪ್ರಕರಣವನ್ನು ನಡೆದಿದೆ. ಅದನ್ನು ಏನೈತಿ, ಒಂದು ಹಂತಕ್ಕೆ ಅವ್ರಿಗೆ ಸಮನ್ಸ್ ಜಾರಿ ಮಾಡಿ ಅವ್ರು ಯಾರು ತಪ್ಪಿಸ್ತಾರೆ ಅದಾರ ಸಬ್ ರಿಜಿಸ್ಟರ್ ಮತ್ತು ಭೂಮಿ ಶಿರಜಾರ್ ಪವಾರ ಮತ್ತು ಅದು ಭೂಮಿಶೆಟ್ಟಿ ಸರ್ಕಲ್ ಅವ್ರ ಮೇಲೆ ಏನು ಕಾನೂನು ಕ್ರಮ ಮಾಡಬೇಕು ಅದು ನಡೀತಾ ಇದೆ ಪ್ರೊಸೆಸ್. ಮತ್ತು ಈಗ ಈ ಸಂದರ್ಭದಲ್ಲಿ ನಾನು ಏನು ಹೇಳುವುದಂದ್ರೆ, ಗುಂಟಾ ಪ್ಲಾಟ್ ಅದು ಲೀಗಲ್ ಇದೆ. ಯಾರು ಜನರು ಬಡ ಜನರು ಅಂಜೋದು ಅವಶ್ಯಕತೆ ಇಲ್ಲ. ನಿಮ್ಮದು ಏನು ಉತಾರೆ ಮಾಡಬೇಕು ಆದಷ್ಟು ಬೇಗ ತಹಸೀಲ್ದಾರ್ ಆಫೀಸ್ದವರು ಮಾಡಿ ಕೊಡ್ತಾರೆ.